ಆದ್ರೆ ಆ ಮಗುವಿನ ಅಳು ಅವನಿಗೆ ಕೇಳಿಸ್ತು. ಚಿಕ್ಕ ವಯಸ್ಸಿಂದ ತಾಯಿ ಪ್ರೀತಿನೇ ನೋಡದೆ ಇರೋ ನನಗೆ ಆ ಕೊರತೆ ಬರದ ಹಾಗೆ ನೋಡ್ಕೊಂಡಿದ್ದು ನನ್ನ ತಂದೆ. ನೀನು ಊರವ್ರಿಗೆಲ್ಲ ಡಾಕ್ಟರ್ ಆದ್ರು ನನಗೆ ಮಾತ್ರ ಹೋಮ್ ಮಿನಿಸ್ಟರ್. ನನಗೆ ಯಾಕೋ ಅಂಕಲ್ ಆದೆ ಅನ್ನೋ ಫೀಲಿಂಗ್ ಬರ್ತಿದೆ. ಪ್ರಕೃತಿಯಲ್ಲಿ ಸಾರಿ ಕಣೋ, ನೀನು ಈ ಥರ ಬಿಟ್ಟು ಹೋಗಿ ನನಗೂ ಆಗ್ತಿಲ್ಲ. ಆದರೆ ನಿನ್ನ ಕರ್ಕೊಂಡು ಹೋಗೋ ಪರಿಸ್ಥಿತಿಯಲ್ಲೂ ನಾನಿಲ್ಲ. ಮಾತಿನ ಶಬ್ದಕ್ಕಿಂತ ಜಾಸ್ತಿ ಗುಂಡಿನ ಶಬ್ದ ಕೇಳ್ಕೊಂಡು ಜೀವನ ಮಾಡ್ದೆ. ಕಾಣದ ಪ್ರೀತಿ ಬಯಸಿ ಬಂದಿರೋ ನನಗೆ ಆ ಪ್ರೀತಿ ಸಿಗುತ್ತಾ? ನನ್ನ ಮಗಳು ಎಲ್ಲಿ? ಕೆಲವೊಮ್ಮೆ ಕಲ್ಮಶ ಇಲ್ಲದೆ ಇರೋ ಮನಸ್ಸುಗಳು ಕಲ್ಮಶ ಇಲ್ಲದೆ ಇರೋ ವ್ಯಕ್ತಿಗಳನ್ನ ತಾವಾಗೇ ಹುಡ್ಕೊಂಡು ಬರ್ತವೆ. ವಿಧಿಯಾಗ್ಲೇ ನನ್ನ ಜೀವನದಲ್ಲಿ ಆಟ ಆಡಿದೆ. ಇನ್ನು ಮುಂದೆ ಏನ್ ನಡಿಬೇಕು ಅಂತ ನಾನು ನಿರ್ಧಾರ ಮಾಡ್ತೀನಿ. ಪರಮಾತ್ಮ ಮೊದಲೇ ಎಲ್ಲದಕ್ಕೂ ಆದಿ ಅಂತ್ಯ ಬರೆದಿರ್ತಾನೆ.